ಸಂರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕೊಡುಗೆ ಹೆಚ್ಚಾಗಿ ಮನುಷ್ಯ ಹೆಚ್ಚೆಚ್ಚು ಸೌಲಭ್ಯಗಳನ್ನು ಪಡೆಯುತ್ತಾ ಪರಿಸರ ಸಂರಕ್ಷಣೆಗೆ ಅಷ್ಟೇ ಮಹತ್ವ ನೀಡುವ ಜಾಗೃತಿ ಉಂಟಾಗಿರುವುದು ಒಂದು ಕಡೆ ಸಂತೋಷವನ್ನು, ಮತ್ತೊಂದು ಕಡೆ ವಿಪರ್ಯಾಸವನ್ನು, ಆತಂಕವನ್ನು ಹೆಚ್ಚಾಗಿಸಿದೆ. ವಿಜ್ಞಾನ ಹಾಗೂ ತಂತ್ರಜ್ಞಾನಗಳನ್ನು ತನ್ನ ದಿನನಿತ್ಯಕ್ಕೆ ಉಪಯೋಗಿಸಿಕೊಳ್ಳುವ ಹಂಬಲ ಚಾಕುವನ್ನು ಇಟ್ಟುಕೊಂಡಂತೆ. ಇದನ್ನು ತರಕಾರಿ, ಹಣ್ಣು ಮುಂತಾದ ದಿನೋಪಯೋಗಿ ಕೆಲಸಕ್ಕೆ ಉಪಯೋಗಿಸಬಹುದು. ಇಲ್ಲಿ ವಿವೇಚನೆ ಕಳೆದುಕೊಂಡವರ ಕೈಗೆ ಸಿಕ್ಕಿದಲ್ಲಿ ಅದು ದುರುಪಯೋಗವಾಗಿ ಆತಂಕಕ್ಕೂ ಕಾರಣವಾಗಬಹುದು. ಇದು ಇಂದಿನ ಪರಿಸ್ಥಿತಿ. ಯಾವುದು ನಮ್ಮ ಬದುಕಿಗೆ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆಯೋ ಅದರಿಂದಲೇ ಪರಿಸರ ಮಾಲಿನ್ಯ ಉಂಟಾಗಿರುವುದು. ಹಾಲು ಅತಿಯಾದರೆ ವಿಷವಾಗುವಂತೆ ಈಗ ನಾವು ಅದರ ಬಗ್ಗೆ ನಿರಂತರವಾಗಿ ಜಾಗೃತಿ ಮೂಡಿಸುವ ಕೆಲಸ ಮಾಡಹೊರಟಿದ್ದೇವೆ. ಪ್ರಕೃತಿಗೆ ಸಂಬಂಧಿಸಿದ ಸಹಜ ಸೃಷ್ಟಿ ಎನ್ನಿಸಿದ ಹಸಿರು, ವಾಯು, ನೀರು, ಜಲಚರ, ಮನುಷ್ಯ ಎಲ್ಲ ಪರಿಸರದ ವ್ಯಾಪ್ತಿಗೆ ಸೇರುತ್ತವೆ. ಸಾವಿರಾರು ವರ್ಷಗಳಿಂದ ಈ ಪರಿಸರದ ಸಮತೋಲನ ತುಂಬ ಏರುಪೇರಾಗದೆ ಇರುವುದರಿಂದಲೇ ಮಾನವ ಭೂಮಿಯ ಮೇಲೆ ಬದುಕುತ್ತಿದ್ದಾನೆ. ನಮ್ಮ ಮಧ್ಯೆ ಬೀಸುವ ಗಾಳಿ, ನದಿ, ಸಮುದ್ರ, ಮೋಡವಾಗಿ ಮಳೆ ಸುರಿಯುವಿಕೆ, ನಾವು ಉಪಯೋಗಿಸುವ ಹಣ್ಣು ತರಕಾರಿಗಳು ಇವೆಲ್ಲ ಪ್ರಕೃತಿಯ ನಿಗೂಢವಾದ ಪರಿಣಾಮಗಳಿಗೆ ಒಳಪಟ್ಟಿವೆ. ಮಾನವ ನಿರ್ಮಿತ ವಾತಾವರಣ ಇದರ ಜೊತೆ ಸೇರುವುದನ್ನು ಪ್ರಕೃತಿ ಒಂದು ಹಂತದವರೆಗೆ ನಿಭಾಯಿಸಬಲ್ಲದು. ಆಮೇಲೆ ಅದು ಅನಾರೋಗ್ಯಕ್ಕೆ ತುತ್ತಾದರೆ ಅದರ ಮೊದಲ ದುಷ್ಪರಿಣಾಮ ಮಾನವ ಬದುಕಿನ ಮೇಲೆ ಆಗುತ್ತದೆ. ಇದು ಆಗುವ ಮೊದಲ ಲಕ್ಷಣಗಳನ್ನು ಈಗಾಗಲೇ ನೋಡಿಯಾಗಿದೆ. ಒಟ್ಟಾರೆ ಹೇಳುವುದಾದರೆ ಪ್ರಕೃತಿಯ ಸಹಜತೆಗೆ ಮಾನವ ಕೃತ್ರಿಮತೆ ಸೇರುವುದೇ ಅಪಾಯಕಾರಿ. ಯಾವ ವಿಜ್ಞಾನ ನಮಗೆ ಸೌಲಭ್ಯಗಳನ್ನೊದಗಿಸಿತೋ ಅದೇ ವಿಜ್ಞಾನವೇ ನಮಗೆ ಸೌಲಭ್ಯಗಳಿಂದುಂಟಾದ ದುಷ್ಪರಿಣಾಮಕ್ಕೆ ಜಾಗೃತಿ ಪರಿಹಾರಗಳನ್ನೊದಗಿಸುವ ಹಾಗೆ ದಾಪುಗಾಲಿಡುತ್ತಿದೆ. ಇದನ್ನು ತಿಳಿದುಕೊಳ್ಳುವುದು ಅಂದರೆ ಪ್ರತಿಯೊಬ್ಬನೂ ಜಾಗೃತಗೊಂಡು ಬೇರೆಯವರನ್ನೂ ಜಾಗೃತಗೊಳಿಸುವುದು ಇಂದಿನ ಕರ್ತವ್ಯವಾಗಿದೆ. ಹಿಂದೆಲ್ಲ ಮನುಷ್ಯರೊಂದಿಗೆ ಹೋರಾಡುವ, ತನ್ನ ಪ್ರಭುತ್ವ ಸಾಧಿಸುವ, ನಾಗರಿಕತೆಯ ಕಡೆ ಮುನ್ನುಗ್ಗುವ ಕೆಲಸ ಸಾವಿರಾರು ವರ್ಷ ನಡೆದಿದೆ. ಈಗ ಇರುವುದನ್ನು ಉಳಿಸಿಕೊಳ್ಳುವುದು ಹೇಗೆ ಎನ್ನುವ ಕಡೆಗೆ ಧೀಮಂತರ ವಿಜ್ಞಾನಿಗಳ ಗಮನ ಹರಿದಿದೆ. ಇದಕ್ಕಿಂತ ಮುಖ್ಯವಾದುದು ಇಡೀ ಪ್ರಪಂಚದ ಜನರಿಗೆ ಇದರ ಬಗ್ಗೆ ಉಂಟಾಗಬಹುದಾದ ಜಾಗೃತಿ ಮತ್ತು ವಿವೇಚನೆಗಳಿಂದ ಬದುಕುವುದು. ಎಲ್ಲರ ಜವಾಬ್ದಾರಿ ತನ್ನ ಜವಾಬ್ದಾರಿಯಲ್ಲ ಎಂದ ಧೋರಣೆ ಹೋಗಿ ಇದು ನನ್ನ ಮನೆ ಎಂಬ ಭಾವನೆಯೇ ಇಲ್ಲಿ ಕಾಣಿಸಿಕೊಳ್ಳಬೇಕು. ಇದು ಪರಿಸರ ಮಾಲಿನ್ಯದ ರಕ್ಷಣೆಗೆ ಕಾರಣವಾಗುವುದು. ಹಾಗೆಯೇ ಭೂಮಿಯ ಬದುಕು ಸುಂದರವೂ ಆಗುವುದು, ಆರೋಗ್ಯಕರವೂ ಆಗಿ ಆತಂಕವಿಲ್ಲದೆ ಮನುಷ್ಯ ಜೀವಿ ಬದುಕಬಹುದು.